ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹೊಳೆನರಸೀಪುರದಲ್ಲಿ ಬಟ್ಟೆ ಸಮರ, ತಹಸೀಲ್ದಾರ್ಗೆ ರೇವಣ್ಣ ಫುಲ್ ಕ್ಲಾಸ್, ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ ಸಂಸದ ಶ್ರೇಯಸ್ ಪಟೇಲ್. ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ, ಸ್ವಪಕ್ಷದ ವಿರುದ್ಧವೇ ಬಾಂಬ್ ಸಿಡಿಸಿದ ಕೈ ನಾಯಕರು, ರಾತ್ರೋರಾತ್ರಿ ಹೈ ವೋಲ್ಟೇಜ್ ಸಭೆ. ಎಪಿಎಂಸಿ ಕೇಂದ್ರಕ್ಕೆ ಡಿಸಿ ದಿಢೀರ್ ಭೇಟಿ, ಅಕ್ರಮ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಸೂಚನೆ, ರೈತರ ಸಮಸ್ಯೆಗಳ ಪರಿಶೀಲನೆ. ಕೆಎಸ್ಆರ್ಟಿಸಿ ನೌಕರ ವೀರಪ್ಪ ಹತ್ಯೆ ಪ್ರಕರಣ ತನಿಖೆ ಚುರುಕುಗೊಳಿಸುವಂತೆ ಆಗ್ರಹ, ಶ್ರಮ ಕಚೇರಿ ಎದುರು ಪ್ರತಿಭಟನೆ. ರೈಲಿನಲ್ಲಿ ಗಾಂಜಾ ನಶೆಯಲ್ಲಿ ಪುಂಡರ ಹುಚ್ಚಾಟ, ಪ್ರಯಾಣಿಕರಿಂದಲೇ ಬಿತ್ತು ಧರ್ಮದೇಟು, ಹಾಸನ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಘಟನೆ. ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕಗೊಳಿಸಲು ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ವಾರ್ತೆಗಳ ವಿವರ. ನಾಳೆ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯಿತು. ಆದ್ರೆ ರಥೋತ್ಸವಕ್ಕೂ ಮುನ್ನ ರಥದ ಅಲಂಕಾರ ವಿಚಾರ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನತೆಗೆ ಪಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಅಂಡ್ ರಥಕ್ಕೆ ಬಟ್ಟೆ ಅಲಂಕಾರ ಮಾಡುವ ವಿಚಾರದಲ್ಲಿ ಎರಡೂ ಕಡೆಯವರ ನಡುವೆ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಈಗ ಪೈಪೋಟಿ ಉಂಟಾಗಿದೆ. ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಮುಖಂಡರು ರಥಕ್ಕೆ ಹೊಸ ಬಟ್ಟೆಯನ್ನ ಕಟ್ಟಬೇಕು ಅಂತ ಆಗ್ರಹಿಸಿದ್ರಂತೆ. ಆದ್ರೆ ಹಳ ಬಟ್ಟೆಯನ್ನೇ ಕಟ್ಟಲಾಗಿತ್ತಂತೆ ರಥಕ್ಕೆ. ಅದಾದ ಮೇಲೆ ತಹಸೀಲ್ದಾರ್ ಬಂದು ಕಟ್ಟಿದ್ದಂತ ಹಳೆ ಬಟ್ಟೆಯನ್ನ ತೆಗೆಸಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಇರೋದೊಂದು ಹಿನ್ನೆಲೆ ಹೇಳ್ಬಿಡ್ತೀನಿ. ಕಳೆದ 2-3 ವರ್ಷದಿಂದ ಹಳೆ ಬಟ್ಟೆಯನ್ನೇ ಹಾಕ್ತಾ ಇದ್ದಾರೆ ರಥಕ್ಕೆ. ಹಂಗಾಗಿ ಈ ಬಾರಿ ಹೊಸ ಬಟ್ಟೆಯನ್ನ ಹಾಕಬೇಕು ಅಂತ ಕಾಂಗ್ರೆಸ್ನ ಸದಸ್ಯರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಇವರೆಲ್ಲ ಒಂದಿಷ್ಟು ಪಟ್ಟಿಡಿದ್ರು. ಆದ್ರೆ ಅತಿ ಹೆಚ್ಚಾಗಿ ದೈವವನ್ನ ನಂಬುವ, ದೈವ ಪೂಜೆಯನ್ನ ಮಾಡ್ತಕ್ಕಂಥ ರೇವಣ್ಣ ಅವರು ರಥಕ್ಕೆ ಬಟ್ಟೆ ಕಟ್ಟೋದಾದ್ರೆ ಇವತ್ತು ಕಟ್ಟಬೇಕು, ಇವತ್ತು ಗ್ರಹಣ ಇದೆ, ಹಂಗಾಗಿ ಬಟ್ಟೆ ಕಟ್ಟಬಾರ್ದು ಹೊಸದ ಅಂತ ಕೂತ್ಕೊಂಡ್ರು, ಪಟ್ಟಿಡ್ಕೊಂಡು ಕೂತ್ರು. ಮತ್ತೊಂದು ಕಡೆ ಬಟ್ಟೆ ಕಟ್ಟೋದಾದ್ರೆ ಹೊಸ ಬಟ್ಟೆನೆ ಕಟ್ಟಿ, ಇಲ್ಲ ಅಂತ ಅಂದ್ರೆ ಹೂವಲ್ಲಿ ಅಲಂಕಾರ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿಬಿಟ್ರು. ಅದು ಮುಜರಾಯಿ ದೇವಸ್ಥಾನ. ಒಂದ್ ಕಡೆ ರೇವಣ್ಣ ಅವರಿಂದ ಪ್ರೆಷರು, ಹೊಸ ಬಟ್ಟೆ ಕಟ್ಟಬಾರ್ದು, ಗ್ರಹಣ ಐತೆ, ಹಳೆ ಬಟ್ಟೆನೆ ಕಟ್ಟಬೇಕು ಅಂತ. ಮತ್ತೊಂದ್ ಕಡೆ ಸಂಸದರ ಕಡೆಯಿಂದ ಪ್ರೆಷರು, ಹೊಸ ಬಟ್ಟೆ ಕಟ್ಟಬೇಕು ಅಂತ. ಜಿಲ್ಲಾಧಿಕಾರಿಗಳ ಕೋರ್ಟಿಗೆ ಬಂದ್ ಬೀಳ್ತು ಬಾಲ್. ಜಿಲ್ಲಾಧಿಕಾರಿಗಳು, ಅದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇವರೇ ಅಧ್ಯಕ್ಷರಿರ್ತಾರೆ. ಜಿಲ್ಲಾಧಿಕಾರಿಗಳು ಏನ್ ಯೋಚನೆ ಮಾಡಿದ್ರು, ಹೊಸ ಬಟ್ಟೆ ಕಟ್ಟಾಕ್ಬಿಟ್ರೆ ರೇವಣ್ಣಂಗ್ ಬೇಜಾರು, ಹಳೆ ಬಟ್ಟೆನೆ ಕಟ್ಟಾಕ್ಬಿಟ್ರೆ ಶ್ರೇಯಸ್ಸಿಗೆ ಬೇಜಾರು, ಇಬ್ರಿಗೂ ಬೇಜಾರಾಗದು ಬೇಡ ಅಂತೇಳಿ ಬಟ್ಟೆನೆ ಹಾಕಬೇಡಿ ನೀವು ತೇರಿಗೆ, ಹೂವಲ್ಲಿ ಅಲಂಕಾರ ಮಾಡ್ಬಿಡಿ ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆ ಜೆಡಿಎಸ್ ನವರೇನು ಹಳೆ ಬಟ್ಟೆ ಕಟ್ಟಿದ್ರು, ತಹಸೀಲ್ದಾರ್ ನೇತೃತ್ವದಲ್ಲಿ ಬಂದು ಡಿಸಿ ಆದೇಶ ಇದೆ, ಹೊಸದು ಹಳೆದು ಎರಡು ಬೇಡ, ಹೂವಲ್ಲಿ ಅಲಂಕಾರ ಮಾಡೋಣ ಅಂತ ಹೇಳಿ ಅದನ್ನ ತೆರವುಗೊಳಿಸು. ಯಾವಾಗ ತೆರವುಗೊಳಿಸಿದ್ರು ಜೆಡಿಎಸ್ ಕಾರ್ಯಕರ್ತರು ರೇವಣ್ಣನ್ ಕಾಲ್ ಮಾಡಿದ್ರು, ಅಣ್ಣ ನಾವು ಕಟ್ಟಿದ ಬಟ್ಟೆ ಬಿಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ರೇವಣ್ಣ ಅವರು ಸ್ಥಳಕ್ಕೆ ಬಂದ್ರು. ಯಾರ್ರಿ ಡಿಸಿ? ಯಾರು ಡಿಸಿ ಮನೆ ಆಳಲ್ಲ ನಾನು, ಡಿಸಿ ಹೇಳ್ದಂಗೆ ಕೇಳ್ಕೊಂಡ್ ಕೂರಕ್ಕೆ. ನಾಳೆ ಏನಾದ್ರೂ ಇಲ್ಲಿ ಅನಾಹುತ ನಡೆದ್ರೆ, ನಾಳೆ ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ನೀವೇ ಹೊಣೆ, ನಿಮ್ ಜಿಲ್ಲಾಧಿಕಾರಿಗಳೇ ಹೊಣೆ ಅಂತ ಹೇಳಿದ್ರು. ಪಟ್ಟಿಡಿದ್ರು, ತಹಸೀಲ್ದಾರ್ ಬೈದ್ರು, ಇವ್ರ ಮೇಲೆ ಕೇಸ್ ಹಾಕ್ರಿ ಅಂತ ಅಂದ್ರು, ಪ್ರಕರಣ ದಾಖಲಿಸಿ ಅಂದ್ರು, ಮತ್ತೊಂದು ಇನ್ನೊಂದು ಮಗದೊಂದೆಲ್ಲ ಆಯ್ತು. ಎಸಿ ಸ್ಥಳಕ್ಕೆ ಎಸಿನೋ ಬರಬೇಕು ಅಂದ್ರು, ಎಸಿ ಬಂದ್ರು, ಎಸಿ ಒಂದಿಷ್ಟು ಸಮಾಧಾನ ಪಡಿಸೋ ಪ್ರಯತ್ನ ಪಟ್ರು, ಇವೆಲ್ಲ ಆಯ್ತು. ಇದಾದ್ಮೇಲೆ ರೇವಣ್ಣ ಅವ್ರು ಹಾಸನಕ್ಕೆ ಬಂದ್ರು. ರೇವಣ್ಣ ಅವರು ಸ್ಥಳದಿಂದ ಹೊರಟ ಬೆನ್ನಲ್ಲೇ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಬಂದ್ರು. ಶ್ರೇಯಸ್ ಪಟೇಲ್ ಬಂದು ಯಾರನ್ನು ಗಲಾಟೆ ಮಾಡ್ಲಿಲ್ಲ, ಕೂಗಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಸ್ಥಳದಲ್ಲೇ ಮೊಕ್ಕಾಂ ಹೊಡೆದ್ರು. ಅಂದ್ರೆ ಈ ಮೂಲಕ ಹಳೆ ಬಟ್ಟೆ ಅಂತೂ ಕಟ್ಟಕ್ ಬಿಡೋದಿಲ್ಲ ಅಂತ ಹೇಳ್ದಂಗೆ ಕಾಣಿಸ್ತು. ಇದರೊಟ್ಟಿಗೆ ಕಾಂಗ್ರೆಸ್ನವರು ಈ ಗ್ಯಾಪ್ ಅಲ್ಲಿ ಒಂದು ಹೊಸ ಬಟ್ಟೆನೂ ಹೊಲ್ಸ್ಕೊಂಡು ರೆಡಿ ಮಾಡ್ಕೊಂಡು ತಗೊಂಬಂದು ಇಟ್ಕೊಂಡ್ರು. ನೀವೇನಾದ್ರೂ ಹಳೆ ಬಟ್ಟೆ ಕಟ್ಟೋದಾದ್ರೆ, ಬಟ್ಟೆನೇ ಕಟ್ಟಿ ಅಲಂಕಾರ ಮಾಡ್ಬೇಕು ಅನ್ನೋದಾದ್ರೆ ಹೊಸ ಬಟ್ಟೆ ರೆಡಿ ಇದೆ, ತಗೊಳ್ಳಿ ಕಟ್ಟಿ. ಇಲ್ವಾ
ಜಿಲ್ಲಾಧಿಕಾರಿಗಳು ಹೇಳೋರಲ್ಲ, ಹೂವಲ ಅಲಂಕಾರ ಮಾಡಿ ಪಟ್ಟಿಡಿದು ಕುಳಿತಿದ್ದಾರೆ. ಇಬ್ಬರ ನಡುವಿನ ಜಟಾಪಟಿ ಹಿಂಗೇ ನಡೀತಾ ಇದೆ. ಈ ಕ್ಷಣದವರೆಗೂ ನಾನು ಈ ನ್ಯೂಸ್ನ ನಿಮ್ ಮುಂದೆ ಓದಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ, ಈ ಕ್ಷಣದವರೆಗೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಹೆಂಗಾರು ಆಗ್ಲಿ ಯಾಕೆ ಬೇಕು ಅಂತ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಮಗಿರುವ ಮಾಹಿತಿ ಪ್ರಕಾರ ಈ ಕ್ಷಣಕ್ಕೇನೋ 144 ಸೆಕ್ಷನ್ ಏನೋ ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನ್ನ ಹತ್ರ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಯಾರೋ ಹೇಳಿದ್ದು ನನಗೆ 144 ಸೆಕ್ಷನ್ ಜಾರಿ ಮಾಡಿದ್ದಾರಂತೆ. ಜಾತ್ರೆಗಳಿಗೆ 144 ಸೆಕ್ಷನ್ ಹೆಂಗ್ರಿ ಜಾರಿ ಮಾಡಕ್ಕಾಗತ್ತೆ? ಐ ಡೋಂಟ್ ನೋ ಈ ಪ್ರಕರಣದಲ್ಲಿ. ಒಟ್ಟಿನಲ್ಲಿ ಒಂದು ಊರಿನ ಜಾತ್ರೆ ಸಾಕಷ್ಟು ರಾಜಕೀಯ ತಿರುವನ್ನ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗೊತ್ತು. ಈ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪುಟಿದೇಳಕ್ಕಿಂತ ಮುಂಚೆ ಇಷ್ಟು ವರ್ಷ ರೇವಣ್ಣ ಅವರ ಕುಟುಂಬದವರೇ ಅಲ್ಲಿ ಪ್ರಸಾದವನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಬಟ್ ಯಾವಾಗ ಕಾಂಗ್ರೆಸ್ ಒಂದಿಷ್ಟು ಪುಟಿದೇಳದಕ್ಕೆ ಪ್ರಾರಂಭ ಆದವೋ ಆ ಸಂದರ್ಭದಲ್ಲಿ ಯಾಕೆ ಆ ಮನೆಯರೇ ಯಾಕೆ ಊಟ ಕೊಡ್ಬೇಕು, ರೇವಣ್ಣರ ಮನೆಯರೇ ಯಾಕೆ ಪ್ರಸಾದ ಕೊಡ್ಬೇಕು, ನಾವು ಕೊಡ್ತೀವಿ ಅಂತ ಲಾಸ್ಟ್ ಟೈಮ್ ಕಾಂಗ್ರೆಸ್ ಪಟ್ಟು ಹಿಡಿದಿದ್ರು. ಅದಕ್ಕೊಂದಿಷ್ಟು ಗಲಾಟೆ ಆಗಿತ್ತು. ಈ ಮೂಲಕ ರೇವಣ್ಣ ಅವರ ಕುಟುಂಬದವರು ಈ ಹಿಂದೆ ಕೊಡ್ಕೊಂಡ್ ಬರ್ತಾ ಇದ್ರಲ್ಲ ಪ್ರಸಾದ, ಆ ಸಂಸ್ಕೃತಿಗೆ ಬ್ರೇಕ್ ಹಾಕಿದ್ರು. ನಾವು ಪ್ರಸಾದ ಕೊಡೋದನ್ನೇ ಬ್ರೇಕ್ ಹಾಕ್ಸಿದ್ರಲ್ಲ, ನೀವು ಹೊಸ ಬಟ್ಟೆ ಹಾಕಿ ಅಂದ್ರೆ ಹಾಕಕ್ ಬಿಟ್ಬಿಡ್ತೀವಾ? ಬಿಡೋದಿಲ್ಲ ಅಂತ JDS ನರ್ ಪಟ್ಟಿಡ್ದಂಗೆ ಕಾಣಿಸ್ತಿದೆ. ಇದೆಲ್ಲೋ ನಿಲ್ಲುತ್ತೋ ಗೊತ್ತಿಲ್ಲ. ಈ ಸುದ್ದಿನೆಲ್ಲ ಹಾಕ್ದಾಗ ನೈಜವಾಗಿ ಇದನ್ನ ನೋಡುತ್ತಿರುವ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ರೀ ಮಾನ್ಯ ಶಾಸಕರೇ, ಮಾನ್ಯ ಸಂಸದರೇ, ನಿಮ್ಮ ಹೊಳೆನರಸೀಪುರ ಭಾಗದಲ್ಲೇ ಎಷ್ಟೋ ಜನ ವಸತಿ ವಸ್ತ್ರವಿಲ್ಲದೆ ಬದುಕು ದೂಡ್ತಾ ಇದ್ದಾರೆ. ಹಾಕಳಕ್ ಬಟ್ಟೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಇರಕ್ ಜಾಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಹಾಕಳಕ್ಕೆ ವಸ್ತ್ರ ಇಲ್ದವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೊಸ ಬಟ್ಟೆ ಹಾಕಬೇಕು, ಹಳೆ ಬಟ್ಟೆ ಹಾಕಬೇಕು ಅಂತ ಸ್ಕೂಲಲ್ಲಿ ಮಕ್ಕಳು ಜಗಳ ಆಡ್ದಂಗೆ ಇಬ್ರು ಜಗಳ ಆಡ್ಕೊಂಡು ನಿಂತು ಬಿಟ್ರೆ ಕಾರ್ಯಕರ್ತರಿಗೆ ನೀವು ಕೊಡೋ ಮೆಸೇಜ್ ಏನು? ಜನರ ಮುಂದೆ ನೀವು ಹೆಂಗ್ ಕಾಣಿಸ್ಕೊಳ್ತೀರಿ ಅಂತ ನಿಮ್ಗೆ ಯಾರಿಗಾರು ಅರಿವಿದ್ಯಾ? ಕ್ಷೇತ್ರದಲ್ಲಿ ಯೋಚನೆ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಹಠ ಹಿಡಿದು ಪಟ್ಟಿಡಿದು ಕೆಲಸ ಮಾಡ್ಸಕ್ಕೆ ನೂರಾರು ಸಮಸ್ಯೆ ಇದಾವೆ. ಅವೆಲ್ಲನೂ ಬಿಟ್ಟು ಚಿಕ್ಕ ಮಕ್ಳಂಗೆ ಹೊಸ ಬಟ್ಟೆ ಬೇಕು, ಹಳೆ ಬಟ್ಟೆನೆ ಹಾಕತ್ತೀನಿ ಅಂತ ಜಗಳ ಆಡ್ಕೊಂಡ್ ಕೂತಿದಿರಲ್ಲ. ತಿಳಿದವರು, ಪ್ರಬುದ್ಧ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಕಾಲ ಬೆಳೆಯಬೇಕಾದವರು ತಾವೇ ಅರಿತುಕೊಳ್ಳಬೇಕು. ತಾವೇ ಅರಿತುಕೊಂಡು ಇಂಥ ಚಿಕ್ಕ ವಿಷಯಗಳನ್ನ ದೊಡ್ಡದು ಮಾಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದನ್ನ ನಿಲ್ಲಿಸಬೇಕು. ನಾನು ಹೇಳ್ತಿರೋದಲ್ಲ, ಜನ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ಎಸ್, ಏನೇನಾಯ್ತು ನೋಡಿ. ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದೀರಿ, ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದೀರಿ ಬಿಡಿ ಸರ್. ನೀವು ಸುಮ್ಮನೆ ಬರೀ ಅಲ್ಲಿ ಇನ್ಸ್ಟ್ರಕ್ಷನ್ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀರಲ್ಲ. DC ಖರ್ಚು ಅಂತ ಇವ್ರು ಪಟ್ಟಿಡಿದ್ರು. ಆಮೇಲೆ ಅವರೆಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಅವ್ರು ಬರಲ್ಲ. ಅದೇ ಇವ್ರು DC ಇವ್ರು AC ಗಳಿಂದ ಜಾತ್ರೆ ಅಲ್ವಾ ಸರ್? ಅಲ್ಲ ಹೇಳಿ, ಕಾರಣ ನೀವೇ ಅಂತ ಹೇಳ್ತೀವಿ. ನೀವೇ ಶಾಂತಿಯುತ ಏನಂತ ತಲೆ ಅಂತ ಏಟೇಕೇನು ಸರ್? ಏನಾಗಿದೆ, ಪ್ರಾಬ್ಲಮ್ ಆಗಿದೆ ಸರ್? ನಾವ್ ಹೇಳ್ತಿರೋದು ತೀರ್ಮಾನ ಮಾಡೋದಂತ ತೀರ್ಮಾನ ಆಗಿ ಎಲ್ಲ ಹೇಳಿದ್ವಿ, ಇವರೇ ಹೇಳಿದ್ರು. ಆದ್ಮೇಲೆ ಏನ್ ಮಾಡ್ಬೇಕು ಹೇಳಿ, ನಾನು ಅವರಿಗೆ ಬಿಡ್ತೀನಿ. ಮುಂದಿನ ಸಲ ಹೊಸ ಬಟ್ಟೆ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅವತ್ತು. ಇದನ್ನು ಮಾಡ್ಕೊಂಡು ಬಟ್ಟೆ ಕಟ್ಟಿದ್ದಾರೆ ಯಾರು ಸರ್? ಇವ್ರು ಹಚ್ಚಿಬಿಟ್ಟು ಹೆಂಗ್ರೆ ಕೇಳ್ತಾರೆ, ಬಿಚ್ಚಿಸ್ತಾರೆ. ಹೇಳಿ ನೀವು DSP ಸಾಹೇಬ್ರೆ, ನೀವು ಈ ತಾಲೂಕಿನಲ್ಲಿ ಹಲವಾರು ಘಟನೆಗಳಾಗಿವೆ. ನಾಳೆ FIR ಹಾಕಿ ಈ ಥರ ಹಿಂಗೆ ನಿರ್ಣಯ ಮಾಡಿ ತಾಲೂಕು ಆಡಳಿತ ತೀರ್ಮಾನ ಮಾಡಿದ್ರೆ ಇವರೇ ಬಟ್ಟೆ ಕಟ್ಟಿಸ್ತಾರೆ, ಇವರೇ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಏನು ಮಾಡ್ಬೇಕು ಹೇಳಿ. ನೀವು ಹೇಳಿ
ದಿನ ಒಂದೊಂದು ನಾಳೆಗೆ ಒಂದ್ ಮಾಡ್ಲಿ ಹುಡುಗರು ಯಾರು ಬರೋದ್ ಬೇಡ, ಅವ್ರೇ ಹೇಳ್ಕೊಳ್ಳಿ ತೇರ್ ಅವ್ರು ಹೇಳ್ಕೊಳ್ಳಿ, ಯಾರು ಹುಡುಗರು ಬರೋದ್ ಬೇಡ. ಎರಡು ತಾವು ಈಸ್ಕೊಂಡು ಪಟ್ಟಿ ಹಾಕೋದು ಅಂತ ಹೇಳ್ತೀವಿ. ಆಮೇಲೆ ಎಲ್ಲ ಮೀಟಿಂಗ್ ಬೇಡ ಅಂತದ್ದು ಕಾರಣ ಇದೆ, ಕಾರಣ ಇದು. ಇಲ್ಲಿ ನನ್ನ ದುಡ್ಡು ಸೇರೈತೆ, ಇಲ್ಲಿ ಅಂದ್ಬಿಟ್ಟು ಹೊಸ ಬಟ್ಟೆ ಹಾಕಿ ಹಳೆ ಬಟ್ಟೆ ಹಾಕ್ತಾರೆ. ಅದಕ್ಕೊಂದು ಮನುಷ್ಯನಿಗೆ ಇಲ್ಲಿ ನನ್ನ ದುಡ್ಡು ಸೇರಿದ್ರೆ ಸಮಸ್ಯೆ ಆಗ್ತದೆ. ಯಾವಾಗ ಅಲ್ಲಿ ಶುರುವಾಗಿ ದುಡ್ಡಿಲ್ಲ, ಅಲ್ಲಿಂದ ಶುರುವಾಗಿದ್ದು ಸರ್ ಒಂದು ಹೇಳ್ತೀನಿ ಸರ್, ನಾನು ಜಾತ್ರೆ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಲಕ್ಷ್ಮೀ ಸರ್ ನನ್ನ ಶಿಕ್ಷೆ ಕೊಡಿ ಸರ್, ಮತ್ತೆ ಹೇಳ್ಬೋದು ಸರ್. ನಿಮ್ಗೆ ಏನು ಹೇಳೋದು ಶಕ್ತಿ ಇಲ್ಲ ಸರ್. ನಾನು ಮಾಡಿದ್ರೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಈಗಾಗಲೇ ಒಂಥರ ಮುಳುಗುವ ಹಡಗು ಎಂಬಂತೆ ಬಿಂಬಿಸಿಕೊಳ್ತಾ ಇದೆ. ಯಾಕೆ ಅಂತ ಅಂದ್ರೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಹೊಂದಿದೆ. ಮತ್ತೊಂದು ಕಡೆ ಜಿಲ್ಲಾ ಸಂಸದರಿದ್ದಾರೆ ಕಾಂಗ್ರೆಸ್ನವರು. ಈ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಜಿಲ್ಲೆಯ ಪ್ರಭಾವಿ ಪ್ರಮುಖ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರು ಎನ್ನಿಸಿಕೊಂಡಿರ್ತಕ್ಕಂಥ ಮುಖಂಡರುಗಳಲ್ಲಿ ಆಂತರಿಕ ಭಿನ್ನಮತ ಸ್ಫೋಟವಾಗಿದೆ. ಯಾರ ಮೇಲೆ? ರಾಜ್ಯ ನಾಯಕರುಗಳ ಮೇಲೆ. ಭಾನುವಾರ ರಾತ್ರಿ ಚನ್ನರಾಯಪಟ್ಟಣದಲ್ಲೇ ಮಾಜಿ ಶಾಸಕರಾಗಿರ್ತಕ್ಕಂಥ ಪುಟ್ಟೇಗೌಡ ಅವರ ನಿವಾಸದಲ್ಲಿ ಅಸಮಾಧಾನಿತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು, ನಾಯಕರು, ಬಹುತೇಕ ಡಿಫಿಡೆಂಟ್ ಕ್ಯಾಂಡಿಡೇಟ್ಗಳು ಬಹುತೇಕ ಅಲ್ಲಿದ್ರು. ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿ ಸರ್ಕಾರ ಗ್ಯಾರಂಟಿ ಯೋಜನೆ ಹಾಗೂ ರಾಜ್ಯ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ವೇಳೆ ಹಿರಿಯ ಮುಖಂಡ HK ಮಹೇಶ್ ಮಾತನಾಡಿರೋದು ಸ್ವಲ್ಪ ಸಾಕಷ್ಟು ಹೈಲೈಟ್ ಆಗಿದೆ. ಅಲ್ರಿ, ಪರಿಸ್ಥಿತಿ ಹಿಂಗೆ ಆದ್ರೆ ಕತೆ ಏನು? ಜಿಲ್ಲೆಗೆ ಉಸ್ತುವಾರಿ ಸಚಿವರು ಅಂತ ಕೃಷ್ಣ ಬೈರೇಗೌಡರು ಕರ್ಕೊಂಡ್ ಬಂದಿದ್ದೀರಿ. ಪಾಪ ಅವರು ಮೊದಲನೇ ಸಭೆಯಲ್ಲಿ ಹೇಳ್ಬಿಟ್ಟಿದ್ದಾರೆ, ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ವಿತ್ ಡಾಕ್ಯುಮೆಂಟ್ ತಗೊಬನ್ನಿ, ಕಾನೂನು ಪ್ರಕಾರ ಏನಾದ್ರು ಇದ್ರೆ ಪರಿಹರಿಸ್ತೀನಿ ಅಂತ. ನಮ್ಮ ಕಾರ್ಯಕರ್ತ ಯಾರು ಒಬ್ಬ ಕರ್ಕೊಂಡು ಹೋದ್ರೆ ಪೊಲೀಸರು ನಾವು ಫೋನ್ ಮಾಡಿ ಹೇಳಕ್ ಆಗದಿರೋ ಪರಿಸ್ಥಿತಿಲಿ ಇದ್ದೀವಿ. ಸಿದ್ದರಾಮಯ್ಯ ಅವರನ್ನ ನಾವು ಮಾತಾಡ್ಸಕ್ಕಾಗ್ತಾ ಇಲ್ಲ. ನೋಡೋಣ ಅಂತಾರೆ. ಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಕ್ಕಾಗ್ತಾ ಇಲ್ಲ. ಸಂಸದರು ಕರ್ದ ಕ್ಷೇತ್ರಕ್ಕೆಲ್ಲ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸ್ಥಳೀಯ ನಾಯಕರು ಯಾರನ್ನು ಕರಿತಾ ಇಲ್ಲ. ಹಿಂಗಾದ್ರೆ ನಮ್ ಕತೆ ಏನು? ನಾವೆಲ್ಲರೂ ಕೂಡ ಹೋಗಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡದೆ ಹೋದ್ರೆ ನಮ್ಮ ಸ್ಥಿತಿ ಹಿಂಗೆ ಆಗುತ್ತೆ. ಅದ್ಯಾವುದೋ ಗ್ಯಾರಂಟಿ ಯೋಜನೆ ಅಂತ ಕೊಡ್ಕೊಂಡಿದ್ದಾರೆ. ಅದನ್ನ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆ ತಗೊಳ್ತಾವ್ರೆ, ಬಿಜೆಪಿ ಅವರು ತಗೊಳ್ತಾವ್ರೆ, JDS ಅವರು ತಗೊಳ್ತಿದ್ದಾರೆ. ಒಂದ್ ಕಡೆ ಮಹಿಳೆಯರು ನಿಂತ್ಕೊಂಡು ಯಾರು ಕೇಳಿದ್ರು ನಿಮ್ ದುಡ್ಡನ್ನ, ಯಾರು ಕೇಳಿದ್ರು ನಿಮ್ಮ ಬಿಟ್ಟಿ ಭಾಗ್ಯನ ಅಂತ ಇದಾರೆ. ಅದೆಲ್ಲೋ ರೇವಣ್ಣ ಹೇಳ್ತಾ ಇದ್ರು, 7 ಕೇಳ್ನು ಹೆಂಗ್ ಗೆದ್ದು ಬಿಡ್ತಾರೆ ಅಂತ ಕೇಳ್ತಿದ್ರಲ್ಲ. ರೇವಣ್ಣ ಹೇಳದ್ ಸರಿ. 7 ಕೇಳ್ನು ಹೆಂಗ್ ಗೆಲ್ಲಕ್ ಸಾಧ್ಯ? ನಾವು ನಮಗ್ ಶಕ್ತಿ ತುಂಬಬೇಕು ರಾಜ್ಯ ಮಟ್ಟದ ನಾಯಕರು ಅಂತ ಹೇಳಿ ಗ್ಯಾರಂಟಿ ಯೋಜನೆಯೂ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸುತ್ತಾ, ಕಾಂಗ್ರೆಸ್ ನಾಯಕರ ಬಗ್ಗೆಯೂ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಎಲ್ಲ ನಾಯಕರುಗಳು ತಮ್ಮ ಮನಸ್ಸಿನ ನೋವು, ಅಸಮಾಧಾನ ಎಲ್ಲವನ್ನ ತೋಡಿಕೊಂಡಿದ್ದಾರೆ. ಒಬ್ಬರು ಅಸಮಾಧಾನವನ್ನ ತೋಡಿಕೊಡಬೇಕಾದ್ರೆ ಮತ್ತೊಬ್ಬರು ಹೌದೆನ್ನುತ್ತಾ ತಲೆ ಆಡಿಸ್ತಾ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಟ್ಟಿದ್ದಾರೆ. ನಂದು ಇದೇ ಸ್ಥಿತಿ, ಇದೇ ಸ್ಥಿತಿ ಅಂತ. ಇನ್ನು ಸಭೆಯಲ್ಲಿ ಯಾರ್ಯಾರಿದ್ರು ಅಂತ ಅಂದ್ರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೇ ಇದ್ದಾರೆ, ಅವರೇ ಅಸಮಾಧಾನಿತರು. ಇನ್ನು ಆಯ್ತಲ್ಲ ಮತ್ತೆ ಇನ್ನೇನು. ಲಕ್ಷ್ಮಣ್ ಅವರು ಕೂಡ ಇದ್ದಾರೆ, ಮಾಜಿ ಅಧ್ಯಕ್ಷ ಜಾವಗಲ್ ಮಂಜುನಾಥ್ ಇದ್ದಾರೆ, ಮುಖಂಡರಾದಂತ CS ಪುಟ್ಟೇಗೌಡರು ಅವರೇ ಅಲ್ವಾ ಆಯೋಜಕರು, ಅವ್ರ ತೋಟದಲ್ಲೇ ಆಗಿರೋದು. ಬಾಗೂರ್ ಮಂಜೇಗೌಡರಿದ್ದಾರೆ, ಕೃಷ್ಣೇಗೌಡರಿದ್ದಾರೆ. ಯಾರು ಕೃಷ್ಣೇಗೌಡರು? ಅರ್ಕ್ಲಗೂಡ್ ಕೃಷ್ಣೇಗೌಡರು ಇದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ, ಮೆಟ್ರೋ ಬಾಬು ಇದ್ದಾರೆ, ಶಂಕರ್, ಪ್ರಸನ್ನ, ಅರ್ಕ್ಲಗೂಡ್ ಪ್ರಸನ್ನ ಸೇರಿದಂತೆ 20ಕ್ಕೂ ಹೆಚ್ಚು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಅಂತಾರೆ ಕರೆಯಣ್ರಿ. ಪ್ರಭಾವಿ ಮುಖಂಡರುಗಳೇ ಭಾಗವಹಿಸಿದ್ರು. ಇನ್ನು ವೇಳೆ ಸಂಸದ ಶ್ರೇಯಸ್ ಪಟೇಲ್ ಕೂಡ ಅವ್ರ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಆಯ್ತು, ಒಟ್ಟಿನಲ್ಲಿ ಅಸಮಾಧಾನ ಅನ್ನೋದು ಹೊಗೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಯಾರು ಬಂದು ನಿಂತರೂ ಗೆಲ್ಲಕ್ ಆಗಲ್ಲ ಅಂತ ಜನ ಮಾತನಾಡ್ಕೊಳ್ತಾ ಇರತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಇಲ್ಲಿ ಹೆಂಗೆ ಅಂತ ಅಂದ್ರೆ, ಇಲ್ಲಿ ನಾಯಕ ಅಂತಿಲ್ಲ. ಹಾಸನದ ಕಾಂಗ್ರೆಸ್ ಅಲ್ಲಿ
ಲೀಡರ್ ಅಂತ ಯಾರೋ ಒಬ್ರಿಲ್ಲ. ಅಲ್ಲಿರೋರೆಲ್ಲ ಲೀಡರ್ಗಳೇ, ಅಲ್ಲಿರೋರೆಲ್ಲ MLA ಕ್ಯಾಂಡಿಡೇಟ್ಗಳೇ, ಇಲ್ಲಿರೋರೆಲ್ಲ MP ಕ್ಯಾಂಡಿಡೇಟ್ಗಳೇ. ಅದೇ ಕಾಂಗ್ರೆಸ್ಗಾಗಿರೋ ಸಮಸ್ಯೆ. ಎಲ್ಲರೂ ನಾನು ಶಾಸಕನಾಗಬೇಕೆಂಬ ರೇಸ್ನಲ್ಲಿ ಓಡುವಾಗ ಯಾರೋ ಒಬ್ರಿಗೆ ಟಿಕೆಟ್ ಕೊಟ್ಟಾಗ ಮತ್ತೊಬ್ಬ ಕಾಲಿಡಿಯೋದು, ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ರು ಕಾಲಿಡಿಯೋದು. ಕೊನೆಗೆ ಯಾರ್ಯಾರು ವಂಚಿತರಿದ್ದಾರೋ ಎಲ್ಲರೂ ಸೇರಿ ಯಾರು ನುಗ್ತಾ ಇದ್ದಾರೋ ಅವ್ರ ಕಾಲಿಡಿಯೋದು. ಇದು ಕಾಂಗ್ರೆಸ್ನ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ರಾಜಕೀಯ ಪಡಸಾಲೆಯಲ್ಲಿ ಹಾಸನದ ಕಾಂಗ್ರೆಸ್ ಅನ್ನ ಇದೇ ರೀತಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈಗ ಇನ್ನೊಂದಿಷ್ಟು ಅಸಮಾಧಾನ. ಇಲ್ಲಿಗೆ ಕಾಂಗ್ರೆಸ್ ಕತೆನ ನೀವೇ ಬರ್ಕೊಳ್ಳಿ. ಎಸ್, ಏನ್ ಮಾತಾಡಿದಾರೆ ನೋಡಿ. ಗೆಲ್ಲಬೇಕಾಗತ್ತೆ. ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿರ್ತಾರೆ, ಯಾರ್ಯಾರು ಒಬ್ಬರು ಕೊಡ್ತಾರೆ ಬಿಡ್ತಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಹಂಚ್ಕೊಳ್ಳೋಕೆ ಒಂದು ವೇದಿಕೆ. ಈಗ ಶಿವರಾಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು, ಆದರೆ ನಾನು ಕೂಡ ಅರ್ಜಿ ಹಾಕಿದ್ದೆ, ಕೃಷ್ಣಗೌಡರು ಹಾಕಿದ್ರು, ಮತ್ತು ನಮ್ಮ ಲಕ್ಷ್ಮಣ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಕೂಡ ಹಾಕಿದ್ರು. ಅಲ್ಲಿ ನಮ್ಮ ಪಕ್ಷದ ರಾಜ್ಯ ನಾಯಕರುಗಳು ತಪ್ಪು ಮಾಡಿದ್ದೆ ಅನ್ನೋದ್ರೆ ಒಬ್ಬರನ್ನ ಕರೆಸಿ ಕುಂಡ್ರಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ, ಎಲ್ಲ ವಿಶ್ವಾಸ ತಗೊಂಡು ನೀವೆಲ್ಲ ಅಡ್ಡಾಟ ಹೋರಾಟ ಗೆಲ್ಲಿಸೇ ಬರಬೇಕು ಅಂತೇಳಿ ಅವರು ಕೂರಿಸಿ ಮಾತಾಡಲಿಲ್ಲ. ಏನು ಟಿಕೆಟ್ ತಗೊಂಡು ಅಭ್ಯರ್ಥಿ ಆಗಿರೋಲ್ಲ ಅವರು ನಮಗೆ ಕೂರಿಸಿ ಮಾತಾಡಿದ್ರು. ಆದರೆ ನಿಮಗೆ ಗೊತ್ತಿಲ್ಲ, 2023 ಏಪ್ರಿಲ್ 24ನೇ ತಾರೀಕು DK ಸುರೇಶ್ ಅಣ್ಣವ್ರು ನನಗೆ ಫೋನ್ ಮಾಡಿದ್ರು. ರಾಜಶೇಖರ್ ಅವರೇ, ನೀವು ಬೆಂಗಳೂರಿಗೆ ಬರೋಕ್ಕಾಗತ್ತಾ ಅಂತ. 11:15 ಏಪ್ರಿಲ್ 24ನೇ ತಾರೀಕು 11:15 ಫೋನ್ ಮಾಡಿ, ನಾವು ಲೇಟ್ ಆಗಿದೆ, ಇಲ್ಲಿ ನಾಳೆ ಬೇಕು ಹೋದೆ. 11:15 ಮೇಲೆ ಹೋದಾಗ ಅವತ್ತ ಆ ಕನಕಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು 150 ಜನ ಬಂದಿದ್ರು. ಅವರೆಲ್ಲ ಮಾತಾಡಿಸ್ತಾ ಇದ್ರು. ಹೋಗಿ ನಮಸ್ಕಾರ ಅಂದರೆ ರಾಜಶೇಖರ್ ಒಳಗಡೆ ಕುಂತೀರಿ ಅಂತ ಕುಂದಿಸಿ ಕುತ್ಕೊಂಡು ಒಂದು 10 ನಿಮಿಷದ ಮೇಲೆ ಬಂದರು. ಬಂದ ಮೇಲೆ ನಮಸ್ಕಾರ ಅಂದರೆ ನಮಸ್ಕಾರ ಕೂತ್ಕೊಂಡ್ರು. ಬೇಲೂರು ಕ್ಷೇತ್ರದ ಈ ಸತಿ ಚಿತ್ರಣ ಆಗಿದೆ. ಇಡೀ ಕರ್ನಾಟಕದ ಚಿತ್ರಣನೇ ನೀವು ಮನೆ ಮುಂದೆ ತರಿಸಿ ಅಂತೀರಿ. ನನ್ನ ಬಾಯಿಂದ ಕೇಳಿ ನೀವು ತಿಳ್ಕೊಳ್ಳೋ ಅಂತಿದೆ, ನಿಮಗೆ ಗೊತ್ತಿದೆ. ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಎಲ್ಲ 100% ಒಂದು 25,000 ಲೀಡಲ್ಲಿ ಗೆಲ್ಬೋದು ಅಂತ ಹೇಳಿದೆ. ಹೌದಾ ಅಂದರು. ಒಂದು 10 ನಿಮಿಷ ತಡೀರಿ ಅಂದರು. ನಮ್ಮ ಸಚಿನ್ ನಾರಾಯಣ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಗಣೇಶ್ ರಾಜಶೇಖರ್ ಕರೆಸಿದ್ದೀನಿ, ಎಲ್ಲಿದ್ದು 10 ನಿಮಿಷ ಬರಬೇಕು. ಬಂದರು. ಬಂದಮೇಲೆ ನೋಡಪ್ಪ ರಾಜಶೇಖರ್ ಕೂಡ ಒಂದು 5-6 ಕೋಟಿ ಖರ್ಚು ಮಾಡಿ ಎಲ್ಲ ಹೋಬಳಿಲಿನಲ್ಲೇ ಸಂಘಟನೆ ಮಾಡಿ, ಸಮಾವೇಶ ಮಾಡಿ, ಅವರು ಕೂಡ ಸಂಘಟನೆ ಮಾಡಿದ್ದಾರೆ. ಅವ್ರನ್ನ ಇನ್ನು 17 ದಿವಸ ಇದೆ ಚುನಾವಣೆ. ಅವ್ರನ್ನ ವಿಶ್ವಾಸ ತಗೊಂಡು ಇಡೀ ಕ್ಷೇತ್ರನೆಲ್ಲ ಸುತ್ತಿ ನಿಮ್ಮ ಮಾವರನ್ನ ಗೆಲ್ಲಿಸಬೇಕು. ಇಡೀ ಸೌತ್ ಕರ್ನಾಟಕದಲ್ಲಿ ನಿಮ್ಮ ಮಾವರು ಕೂಡ ಟಿಕೆಟ್ ಕೊಡೋಕ್ಕೆ ಯಾರು ಇಷ್ಟ ಇರಲಿಲ್ಲ, ನಮಗೂ ಇಷ್ಟ ಇರಲಿಲ್ಲ. ಆದರೆ ನಮ್ಮ ಅಣ್ಣವರು ನಿಮ್ಮ ಮಾತಿಗೆ ಕಟ್ಟಿದ್ದು ನಿಮ್ಮವರಿಗೆ ಟಿಕೆಟ್ ಕೊಟ್ಟಿದ್ರೆ ಗೆಲ್ಲಿಸಿ ಬರೋ ಜವಾಬ್ದಾರಿ ಕೇಳಿ ಆಯ್ತು ಅಣ್ಣ, ನೋಡಿ ವಿಶ್ವಾಸ ತಗೊಂಡು. ಹಾಸನ ಜಿಲ್ಲೆ ರೈತರ ಪ್ರಮುಖ ಬೆಳೆ ಆಗಿರ್ತಕ್ಕಂಥ ರಾಗಿ ಖರೀದಿ ಪ್ರಕ್ರಿಯೆ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದು. APMCಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ರಾಗಿ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಸೋಮವಾರ ಬೆಳಗ್ಗೆ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ರೈತರಿಂದ ನೇರವಾಗಿ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹರಿಸುವಂತೆ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಒಟ್ಟು 26 ರಾಗಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 24 ಕೇಂದ್ರಗಳು ಈಗ ಆಲ್ರೆಡಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾವೆ. ಆಲೂರು, ಸಕಲೇಶಪುರ ಕೇಂದ್ರಗಳಲ್ಲಿ ಇನ್ನೂ ಕೂಡ ಖರೀದಿ ಪ್ರಾರಂಭ ಆಗಿಲ್ಲ. ಅರಸೀಕೆರೆಯಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ 10 ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಾಗಿದೆ. ಅಂಡ್ ಈ ತಿಂಗಳು ಕೊನೆವರೆಗೂ ಕೂಡ ರಾಗಿ ಖರೀದಿ ಮಾಡ್ತೀವಿ, ಅಗತ್ಯದ ದಿನಾಂಕವನ್ನು ವಿಸ್ತರಣೆ ಮಾಡಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಇನ್ನು ಪರಿಶೀಲನೆ ವೇಳೆ ರೈತರು ಹಲವು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರಾಗಿಯನ್ನು ಸ್ವಚ್ಛಗೊಳಿಸುವ ವೇಳೆ ಹೆಚ್ಚುವರಿ ವೇಸ್ಟೇಜ್ ಆಗ್ತಾ ಇದೆ ಎಂದು ಮೂಟೆಗಳನ್ನ ಹೊರತಕ್ಕಂಥ ಹಮಾಲಿಗಳು ಹೆಚ್ಚಿನ ದರ ಕೇಳ್ತಾ ಇದ್ದಾರೆ. ರೈತರು ಗಂಟೆಗಟ್ಟಲೆ ಕಾಯಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ ಅಂತ ಒಂದಿಷ್ಟು ದೂರುಗಳನ್ನ ಹೇಳಿಕೊಂಡ್ರು. ಇನ್ನು ಅರ್ಕಲಗೂಡಿನಲ್ಲಿ ಅಲ್ಲೂ ಕೂಡ ಇದೆ ಸ್ವಚ್ಛತೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನು ಕೂಡ ಗಮನಕ್ಕೆ ತಂದ್ರು. ಅಂಡ್ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರವಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯಲ್ಲಿ APMC ಕಾರ್ಯದರ್ಶಿಗಳು, ಆಹಾರ ಇಲಾಖೆ ಶಿರಸ್ತೆದಾರರು, ಉಪ ತಹಸೀಲ್ದಾರ್, ಆಹಾರ ನಿಗಮದ ಸಿಬ್ಬಂದಿಗಳು ಒಳಗೊಂಡಂತೆ ಪ್ರತಿ ಕೇಂದ್ರಗಳಲ್ಲೂ ಕೂಡ ಪಾರದರ್ಶಕವಾಗಿ ಖರೀದಿ ಮಾಡುವಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಖರೀದಿಯಾದ ರಾಗಿಗಳನ್ನ ಗೋದಾಮ್ಗಳಿಗೆ ಸಾಗಿಸೋಕೆ ಟ್ರಕ್ಗಳಿಗೆ GPS ಕೂಡ ಅಳವಡಿಸಲಾಗಿದೆ. ಯಾವುದೇ ಅಕ್ರಮ ನಡೆಯದಂತೆ ನಿಗಾ ವಹಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾವುದೇ ತೊಂದರೆ ಇಲ್ಲದೆ ಆ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಸುಮಾರು 26 ರಾಗಿ ಖರೀದಿ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 46,000ಕ್ಕಿಂತ ಹೆಚ್ಚಿನ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಸುಮಾರು 10 ಲಕ್ಷದಕ್ಕಿಂತ ಹೆಚ್ಚಿನ ಕ್ವಿಂಟಾಲ್ಸ್ ನಮ್ಮಲ್ಲಿ ಈಗ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ ಖರೀದಿ ಪ್ರಕ್ರಿಯೆಯಲ್ಲಿ ಆಲೂರು ಮತ್ತು ಸಕಲೇಶಪುರ
ಕೇಂದ್ರಗಳಲ್ಲಿ ಅಂತಹ ಖರೀದಿ ನಡೀತಾ ಇಲ್ಲ. ಹಾಗಾಗಿ ಉಳಿದ 24 ಕಡೆಗಳಲ್ಲಿ ಬರದಲ್ಲಿ ರಾಗಿ ಖರೀದಿ ನಡೀತಾ ಇದೆ. ಅದರಲ್ಲೂ ನಾವು ಅರಸೀಕೆರೆಯಲ್ಲಿ ಅತಿ ಹೆಚ್ಚು ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 10 ಕೇಂದ್ರಗಳು ಇದೆ. ಯಾವುದೇ ತೊಂದರೆ ಇಲ್ಲ. ಆದರೆ ಕೆಲವು ನಮಗೆ ದೂರುಗಳನ್ನು ಬಂದ ನಿಟ್ಟಿನಲ್ಲಿ ರಾಗಿಯ ಸ್ವಚ್ಛತೆ ಮಾಡುವಾಗ ಅದರ ವೇಸ್ಟೇಜ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ತೂಕದಲ್ಲಿ ಅವರಿಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ರಾಗಿಯ ಚೀಲಗಳನ್ನು ತೂಕ ಮಾಡುವಾಗ ಹೆಚ್ಚಿನ ಈಗ ನಮ್ಮಲ್ಲಿ ಇರೋದು 50 kg 650 ಗ್ರಾಮ್ ಇಷ್ಟಕ್ಕೆ ಅವರು ನಿಲ್ಲಿಸಬೇಕು ಅಂತ ಇದೆ. ಕೆಲವು ಬಾರಿ ಜಾಸ್ತಿ ಆಗುತ್ತೆ ಅಂತೇಳಿ ನಮ್ಮ ರೈತರಿಂದ ಅನಿಸಿಕೆ ಇತ್ತು. ಹಾಗಾಗಿ ಇವತ್ತು ನಾವು ಹಾಸನ ತಾಲೂಕು APMCಯಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಒಂದು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರು, APMC ಸೆಕ್ರೆಟರಿ, ಫುಡ್ ಶಿರಸ್ತದಾರ್ ಅವರು ಮತ್ತು ನಮ್ಮ ಫುಡ್ ಕಾರ್ಪೊರೇಷನ್ ವತಿಯಿಂದ ಒಂದು ತಂಡಗಳನ್ನು ಮಾಡಿ ಯಾವುದೇ ರೀತಿಯ ತೊಂದರೆಗಳು ರೈತರಿಗೆ ಆಗಬಾರ್ದು, ಖರೀದಿ ಪ್ರಕ್ರಿಯೆ ಪಾರದರ್ಶಕತೆಯಿಂದ ನಿರಂತರವಾಗಿ ಸರಳವಾಗಿ ನಡಿಬೇಕು ಅಂತ ಹೇಳಿ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಈಗ ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ತೊಂದರೆ ಇಲ್ಲ. CITU ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಹಾಸನ ಜಿಲ್ಲೆ ಇವರ ವತಿಯಿಂದ KSRTC ನೌಕರರಾದ RD ವೀರಪ್ಪ ಅವರ ಬರ್ಬರ ಹತ್ಯೆಯನ್ನು ಖಂಡಿಸಿ ನಗರದ RC ರಸ್ತೆಯಲ್ಲಿರ್ತಕ್ಕಂಥ ಶ್ರಮ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು. ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿಯಲ್ಲಿ ಫೆಬ್ರವರಿ 17ನೇ ತಾರೀಕು ನಡೆದಂತಹ ಘಟನೆ ತೀವ್ರ ಅಸಮಾಧಾನ ಹೊರಹಾಕಿದ ಘಟನೆಗೆ ದಲಿತ ಸಮುದಾಯಕ್ಕೆ ಸೇರಿದ ವೀರಪ್ಪ ಅವರನ್ನ ಜಮೀನಿನಲ್ಲೇ ಹತ್ಯೆಗೈದು ಪೆಟ್ರೋಲ್ ಹಾಕಿ ಸುಟ್ಟಿರ್ತಕ್ಕಂಥದ್ದು ಅಮಾನುಷ ಕೃತ್ಯ ಅಂತ ಖಂಡಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರೊಬ್ಬರು ಮಾತನಾಡಿ, ಘಟನೆ ನಡೆದು 15 ದಿನಗಳು ಕಳೆದರೂ ಕೂಡ ತನಿಖೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇದು ಪೊಲೀಸ್ ಇಲಾಖೆಯ ಕಾರ್ಯ ಪದ್ಧತಿಯ ಮೇಲೆಯೇ ಅನುಮಾನವನ್ನು ಮೂಡಿಸ್ತಾ ಇದೆ. ಮೇಲ್ನೋಟಕ್ಕೆ ಆಸ್ತಿ ವಿವಾದ ಪ್ರಕರಣ ಅಂತ ಕಾಣಿಸ್ತಾ ಇದ್ರು ಕೂಡ ಈ ಹತ್ಯೆ ಹಿಂದೆ ಪ್ರಭಾವಶಾಲಿ ವ್ಯಕ್ತಿಗಳ ಕೈವಾಡ ಇರತಕ್ಕಂಥ ಶಂಕೆ ಇದೆ. ಯಾರು ಇದರ ಬಗ್ಗೆ ದೂರು ನೀಡಿದ್ರು ಅವರಿಗೆ ನೀವೇ ಇದನ್ನ ಮಾಡಿದ್ದೀರಿ ಅಂತ ಒಪ್ಕೊಳ್ಳುವಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಇನ್ನು ದಲಿತ ಸಮುದಾಯದ ವ್ಯಕ್ತಿಯೊಬ್ಬರನ್ನ ಇಂತಹ ಕ್ರೂರ ರೀತಿಯಲ್ಲಿ ಹತ್ಯೆಗೈದಿರ್ತಕ್ಕಂಥದ್ದು ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ಸಂಗತಿ. ಸರ್ಕಾರ ತಕ್ಷಣ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿ ನಿಜಾಂಶವನ್ನ ಬಹಿರಂಗಪಡಿಸಬೇಕು. ಜೊತೆಗೆ ಸಂಚುಕೋರರನ್ನ ಯಾರು ಸಂಚು ರೂಪಿಸಿದ್ರೋ ಅವರೆಲ್ಲ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ಹೆಚ್ಚಿಸಬೇಕಾಗುತ್ತೆ, ತೀವ್ರತೆಯನ್ನು ಹೆಚ್ಚಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ ಫೆಬ್ರವರಿ 17ನೇ ತಾರೀಕು KSRTCಯ ಒಬ್ಬ ನೌಕರ ಮತ್ತು ನೌಕರ ಸಂಘಟನೆ ಮುಖಂಡರು, ನಮ್ಮ ಸಂಘಟನೆ ಸದಸ್ಯರು ಮತ್ತು ಮಾದಿಗ ದಂಡಾರ ಹೋರಾಟ ಸಮಿತಿಯ ಸದಸ್ಯರು ಆಗಿದ್ದಂಥ ನಮ್ಮೆಲ್ಲರ ಒಡನಾಡಿ RD ವೀರಪ್ಪ ಅವ್ರನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಅವ್ರನ್ನ ಸುಟ್ಟಾಕಲಾಗುತ್ತೆ. ಈ ಘಟನೆ ನಡೆದು 15 ದಿನ ಕಳೀತಾ ಬಂದರೂ ಕೂಡ ಇನ್ನೂ ಈ ಘಟನೆಗೆ ಕಾರಣರಾಗಿರ್ತಕ್ಕಂಥ ಯಾರು ಇವರು ಹತ್ಯೆ ಮಾಡಿರೋಂತಕ್ಕಂಥ ಒಂದು ಸಣ್ಣ ಸುಳಿವನ್ನು ಕೂಡ ಪೊಲೀಸರು ಇದುವರೆಗೂ ಕೂಡ ಬಹಿರಂಗಪಡಿಸೋಕೆ ಸಾಧ್ಯ ಆಗಿಲ್ಲ. ನಾವೀಗಾಗಲೇ 2 ಬಾರಿ ಒಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿನ ಭೇಟಿ ಮಾಡಿದ್ದೇವೆ ಮತ್ತು ASP ಅವ್ರನ್ನ ಭೇಟಿ ಮಾಡಿದ್ದೇವೆ. ಬೇರೆ ಬೇರೆಯವ್ರನ್ನ ಭೇಟಿ ಮಾಡಲಿ ಪ್ರಯತ್ನ ಪಡ್ತಾಯಿದ್ದೇವೆ. ನಮ್ಮ ಆತಂಕಗಳನ್ನ ಅವರಿಗೆ ಹೇಳ್ತಾ ಇದ್ದೀವಿ. ಈ ಸಾವಿನ ಹಿಂದೆ ಕೇವಲ ಆಸ್ತಿ ವಿವಾದ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರಣ ಇರ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಕೂಡ ಹಲವಾರು ಕಾರಣಗಳು ಇರ್ಬೋದು ಅಂತ ಹೇಳ್ತಾರೆ. ಆದರೆ 15 ದಿನ ಆದರೂ ಕೂಡ ಇನ್ನೂ ಅವರ ಸಾವಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರಣ ಕೊಡೋಕ್ಕಾಗ್ತಾಯಿಲ್ಲ. ಮತ್ತು ಯಾರನ್ನೂ ಕೂಡ ಇನ್ನೂ ಬಂಧಿಸಿಲ್ಲ. ಕೇವಲ ಕೆಲವರನ್ನು ಇಂಟ್ರಾಗೇಷನ್ ಹೆಸರಿನಲ್ಲಿ ಅವರು ತನಿಖೆ ಮಾಡಿದ್ದಾರೆ. ಮತ್ತು ಯಾರು ದೂರು ಕೊಟ್ಟಿದ್ದಾರೋ ಅವರನ್ನೇ ಕರ್ಕೊಂಡೋಗಿ ಅವರಿಗೆ ಟಾರ್ಚರ್ ಮಾಡಿ ನೀನೇ ಕೊಲೆ ಮಾಡಿದೆಯಾ ಅನ್ನುವಂಥ ಹೇಳ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಅಂದರೆ ನಮಗೆ ಸಾಕಷ್ಟು ಅನುಮಾನಗಳಿದೆ. ಈ ಘಟನೆ ಕೇವಲ ಇದೊಂದು ಆಕಸ್ಮಿಕವಾಗಿ ಅಥವಾ ಏನೋ ಯಾವುದೋ ಒಂದು ಸಂದರ್ಭದ ಆಕ್ರೋಶ ನಡೆದ ಘಟನೆ ಅಲ್ಲ. ಇದು ಅವರ ಹತ್ಯೆ ಹಿಂದೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದೆ. ಅದು ಕೇವಲ ಆಸ್ತಿ ವಿವಾದ ಅಷ್ಟೇ ಅಲ್ಲ, ಅಲ್ಲಿ ಬೇರೆ ಬೇರೆ ಘಟನೆಗಳಿದ್ದಾವೆ. ಅಲ್ಲಿ ಕಲ್ಲು ಗಣಿಗಾರಿಕೆ ವಿಷಯ ಇದೆ, ಮತ್ತು ಬೇರೆ ಬೇರೆ ಮಧ್ಯಪ್ರವೇಶ ಆಗಿದೆ. ಮೇಲ್ಜಾತಿಯವರ ಆರ್ಥಿಕವಾಗಿ ರಾಜಕೀಯವಾಗಿ ಬಲಿಷ್ಠ ಇರತಕ್ಕಂಥ ಕೈವಾಡಗಳ ಬಗ್ಗೆ ನಮಗೆ ಹಲವಾರು ಶಂಕೆಗಳಿದೆ. ಅದನ್ನು ನಾವು ನೇರವಾಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀವಿ ಕೂಡ. ಸೊ ಇಷ್ಟೆಲ್ಲ ಅರಸೀಕೆರೆಯಿಂದ ಮೈಸೂರಿನತ್ತ ಹೊರಟಿದ್ದ ಹಾಸನ ಮೈಸೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಕನೊಬ್ಬ ಗಾಂಜಾ ನಶೆಯಲ್ಲಿ ಮನಸ್ಸಿಗೆ ಬಂದಂತೆ ರೈಲಿನಲ್ಲಿ ಅನುಚಿತವಾಗಿ ವರ್ತಿಸಿ ರಂಪಾಟವನ್ನು ಮಾಡಿದ್ದಾನೆ. ನೋಡೋವರೆಗೂ ನೋಡಿದ್ರು, ಪ್ರಯಾಣಿಕರು ತಡೆದುಕೊಳ್ಳೋವರೆಗೂ ತಡ್ಕೊಂಡ್ರು. ಆಮೇಲೆ ಒಂದು ಯಾಕೋ ಜಾಸ್ತಿ ಉಚ್ಚಾಟ ಹೆಚ್ಚಾದಂಗೆ ಕಾಣಿಸ್ತು.
ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ನಿಲ್ಲಿಸ್ತಿದ್ದಂಗೆ ಕೆಳೆ ಕೀಳಿಸಿ 4 ಬಿಟ್ರು. 4 ತಲೆ ಮೇಲೆ ಬಿಡ್ತಿದ್ದಂಗೆ ನಶೆ ಇಳಿತಿದ್ದಂಗೆ ಕಾಲ್ ಕಿತ್ತು ಓಡಿ ಹೋದ. ಚಂದ್ರಗುಪ್ತ ಮೌರ್ಯ ದಲಿತ ಒಕ್ಕೂಟದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮಾರಕವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಲು ರಾಜ್ಯ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನ ನೀಡಬೇಕು ಅಂತ ಆಗ್ರಹಿಸಿ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಇದೇ ವೇಳೆ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಬಾಗಿವಾಳ ಅವರು ಮಾತನಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮಾರಕವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಲು ಇನ್ನು 20 ಕೋಟಿ ಅನುದಾನ ಹಾಗೂ ಕಸಬಾ ಹೋಬಳಿಯಲ್ಲಿ 9 ಎಕರೆ ಸರ್ಕಾರಿ ಜಾಗವನ್ನ ಈ ಬಾರಿ ಬಜೆಟ್ನಲ್ಲಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ರಾಜಣ್ಣ, ಕೇಶವಣ್ಣ, ಅಂಬುಗ ಮಲ್ಲೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮಾರಕ ಏನು ಹಾಸನ ಜಿಲ್ಲೆಯಲ್ಲಿ ಆಗಿದೆ ಹಾಗಾಗಿ ಈಗ ಸರ್ಕಾರ 3 ಕೋಟಿ ಅನುದಾನವನ್ನು ಆಲ್ರೆಡಿ ಬಿಡುಗಡೆ ಮಾಡಿದೆ. ಹಾಗಾಗಿ ಇನ್ನೂ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಲಿಕ್ಕೆ ಇನ್ನೂ ಹೆಚ್ಚುವರಿಯಾಗಿ 20 ಕೋಟಿ ಅನುದಾನ ಮತ್ತು ಕಸಬಾ ಹೋಬಳಿನಲ್ಲಿ 9 ಎಕರೆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಈ ಮೂಲಕ ಈ ದಿನ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಆಯುಕ್ತರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಬಜೆಟಲ್ಲಿ 26-27ನೇ ಸಾಲಿನ ಬಜೆಟಲ್ಲಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಈ ಮೂಲಕ ಚಂದ್ರಗುಪ್ತ ಮೌರ್ಯ ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸುತ್ತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಳೆನರಸೀಪುರದಲ್ಲಿ ಬಟ್ಟೆ ಸಮರ, ತಹಸೀಲ್ದಾರ್ಗೆ ರೇವಣ್ಣ ಫುಲ್ ಕ್ಲಾಸ್, ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ ಸಂಸದ ಶ್ರೇಯಸ್ ಪಟೇಲ್. ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ, ಸ್ವಪಕ್ಷದ ವಿರುದ್ಧವೇ ಬಾಂಬ್ ಸಿಡಿಸಿದ ಕೈ ನಾಯಕರು, ರಾತ್ರೋರಾತ್ರಿ ಹೈವೋಲ್ಟೇಜ್ ಸಭೆ. ಎಪಿಎಂಸಿ ಕೇಂದ್ರಕ್ಕೆ ಡಿಸಿ ದಿಢೀರ್ ಭೇಟಿ, ಅಕ್ರಮ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಸೂಚನೆ, ರೈತರ ಸಮಸ್ಯೆಗಳ ಪರಿಶೀಲನೆ. ಕೆಎಸ್ಆರ್ಟಿಸಿ ನೌಕರ ವೀರಪ್ಪ ಹತ್ಯೆ ಪ್ರಕರಣ ತನಿಖೆ ಚುರುಕುಗೊಳಿಸುವಂತೆ ಆಗ್ರಹ, ಶ್ರಮ ಕಚೇರಿ ಎದುರು ಪ್ರತಿಭಟನೆ. ರೈಲಿನಲ್ಲಿ ಗಾಂಜಾ ನಶೆಯಲ್ಲಿ ಪುಂಡರ ಹುಚ್ಚಾಟ, ಪ್ರಯಾಣಿಕರಿಂದಲೇ ಬಿತ್ತು ಧರ್ಮದೇಟು, ಹಾಸನ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಘಟನೆ. ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕವನ್ನ ರಾಷ್ಟ್ರೀಯ ಸ್ಮಾರಕಗೊಳಿಸಲು ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತತ ಕಡೆ ನಮ್ಮ